ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ರತ್ನತ್ರಯ 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 ರತ್ನತ್ರಯ. ಮಿಥ್ಯಾವಿರತಿ ಪ್ರಮಾದ ಕಷಾಯ ಯೋಗದಿ ಕರ್ಮಗಳೆಂಟವು ಕೊಡುವವು. ಮಿಥ್ಯಾವಿರತಿ ಪ್ರಮಾದ ಕಷಾಯ ಯೋಗದಿ ಕರ್ಮಗಳೆಂಟವು ಕೊಡುವವು. ಸತ್ಯಾಸತ್ಯದ ನಡೆನುಡಿಯುವುದದಿ. ಸತ್ಯಾಸತ್ಯದ ನಡೆನುಡಿಯುವುದದಿ ಸದಸತ್ಫಲವನ್ನು ನೀಡುವವು. ರಂಧ್ರವ ಹೊಂದಿದ ಹಡಗಿನ ಪರಿಯಲಿ. ರಂಧ್ರವ ಹೊಂದಿದ ಹಡಗಿನ ಪರಿಯಲಿ ಮೆಲ್ಲನೆ ನಾಶವ ಹೊಂದುವವು. ಈ ತೆರದಲ್ಲಿ ಭವ ಜಲದಿಯೊಳಾತ್ಮನು ಆಶ್ರವದಲಿತ ನೊಂದಿಹುದು. ಈ ತೆರದಲ್ಲಿ ಜಲದಿಯೊಳಾತ್ಮನು ಆಶ್ರವದಲಿತ ನೊಂದಿಹುದು. ಆಶ್ರವದಲಿತ ನೊಂದಿಹುದು. ಆಶ್ರವವೆಂದರೆ ಬರುವುದು. ಆತ್ಮ ಪ್ರದೇಶಕ್ಕೆ ಕರ್ಮಗಳು ಬಂದು ಸೇರುವುದೇ ಕರ್ಮಾಶ್ರವ. ಮಿಥ್ಯಾತ್ವ, ಅವ್ರತ, ಕಷಾಯ, ಯೋಗ ಇವೇ ಕರ್ಮಾಶ್ರವಕ್ಕೆ ಮುಖ್ಯ ಕಾರಣಗಳು. ಕಾಯವಾಗ್ಮನ ಕರ್ಮಯೋಗ ಸ ಆಶ್ರವ ಎಂಬಂತೆ ನಮ್ಮ ಶರೀರದಿಂದ, ಮನಸ್ಸಿನಿಂದ, ವಚನದಿಂದ ಉಂಟಾಗುವಂತಹ ಒಳ್ಳೆಯ ಮತ್ತು ಕೆಟ್ಟ ಕ್ರಿಯೆಗಳು ನಮ್ಮ ಆತ್ಮ ಪ್ರದೇಶಕ್ಕೆ ನಿರಂತರವಾಗಿ ಕರ್ಮಗಳನ್ನು ತಂದು ಸೇರಿಸುತ್ತಲೇ ಇರುತ್ತವೆ. ಇವು ಶುಭವೂ ಆಗಿರಬಹುದು, ಅಶುಭವೂ ಆಗಿರಬಹುದು, ಮಂದ ಭಾವದ್ದಾಗಿರಬಹುದು, ತೀವ್ರ ಭಾವದ್ದಾಗಿರಬಹುದು.
ಶುಭ ಯೋಗಗಳಿಂದ ಪುಣ್ಯಾಸ್ರವವು, ಅಶುಭ ಯೋಗಗಳಿಂದ ಪಾಪಾಸ್ರವವು ಉಂಟಾಗುತ್ತದೆ. ನಾವು ಸೇವಿಸಿದ ಆಹಾರ ಜೀರ್ಣವಾದ ನಂತರ ಹೇಗೆ ರಕ್ತವಾಗಿ, ಕೊಬ್ಬಾಗಿ ಪರಿವರ್ತಿತವಾಗುತ್ತದೋ ಅದೇ ರೀತಿ ನಮ್ಮ ಆತ್ಮ ಪ್ರದೇಶಕ್ಕೆ ಬಂದು ಸೇರಿದ ಕರ್ಮಗಳು ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ ಮುಂತಾದ ರೂಪಗಳಲ್ಲಿ ಪರಿಣಮನ ಹೊಂದುತ್ತವೆ. ಕಾಲಾನುಸಾರ ಈ ಕರ್ಮಗಳು ಅದೇ ಜನ್ಮದಲ್ಲಿಯೋ ಅಥವಾ ಮುಂದಿನ ಜನ್ಮಗಳಲ್ಲಿಯೋ ಫಲವನ್ನು ನೀಡುತ್ತವೆ. ಪುಣ್ಯಾಸ್ರವವು ಜೀವವನ್ನು ಉನ್ನತ ಗತಿಗೆ ಕೊಂಡೊಯ್ಯುತ್ತದೆಯಾದರೆ ಪಾಪಾಸ್ರವ ಜೀವವನ್ನು ನೀಚಗತಿಗೆ ಕರೆದೊಯ್ದು ನರಕಗತಿಯನ್ನು ನೀಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಆಸ್ರವಾನುಪ್ರೇಕ್ಷೆಯನ್ನು ಭಾವಿಸಬೇಕು. ಕರ್ಮದ ಬಗ್ಗೆ, ಕರ್ಮದ ಪರಿಣಾಮದ ಬಗ್ಗೆ, ಆತ್ಮನೊಂದಿಗಿರುವ ಕರ್ಮದ ಸಂಬಂಧದ ಬಗ್ಗೆ ಚಿಂತಿಸಬೇಕು. ಸಂಯೋಗ ವಿಯೋಗಗಳಿಂದ ಉತ್ಪನ್ನವಾಗುವಂತಹ ರಾಗದ್ವೇಷ ರೂಪದ ಪರಿಣಾಮಗಳು ಆತ್ಮನಿಗೆ ದುಃಖವನ್ನು ಉಂಟು ಮಾಡುತ್ತವೆ ಎಂಬುದನ್ನು ತಿಳಿಯಬೇಕು. ಆತ್ಮ ಶುದ್ಧನಾಗಿದ್ದಾನೆ, ಪರಮ ಪವಿತ್ರನಾಗಿದ್ದಾನೆ, ನಿರ್ಮಲನಾಗಿದ್ದಾನೆ ಎಂದು ಭಾವಿಸಬೇಕು. ಈ ಪರಮ ಪವಿತ್ರವಾದ ಆತ್ಮ ಪ್ರದೇಶಕ್ಕೆ ಕರ್ಮಾಸ್ರವವು ಆಗಬಾರದೆಂಬ ವಿವೇಕವನ್ನು ಜಾಗೃತಗೊಳಿಸಬೇಕು. ಅಥವಾ ನೀಚಗತಿಗೆ ಕಾರಣವಾಗುವ ಪಾಪಾಸ್ರವವು ಬೇಕೋ, ಉನ್ನತ ಗತಿಗಳಿಗೆ ಕಾರಣವಾಗುವಂತಹ ಪುಣ್ಯಾಸ್ರವವು ಬೇಕೋ ಎಂಬುದರ ನಿರ್ಣಯಾತ್ಮಕ ಆಯ್ಕೆಯ ಪುನಃ ಪುನಃ ಚಿಂತನೆಯೇ ಆಸ್ರವಾನುಪ್ರೇಕ್ಷೆ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಬೆಂಗಳೂರಿನ ಶ್ರೀ ಚಕ್ರೇಶ್ವರಿ ಮಹಿಳಾ ಸಮಾಜದ ವತಿಯಿಂದ ಸಭಾ ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸ್ದ. ದೇವಾದಿದೇವ ಆದಿನಾಥ ಭಗವಂತರಿಗೆ ಭಕ್ತಿಪೂರ್ವಕ ನಮಸ್ತುಗಳನ್ನು ಸಲ್ಲಿಸುತ್ತಾ, ಪರಮಪೂಜ್ಯ ಸ್ವಸ್ತಿಶ್ರೀ ಜಗದ್ಗುರು ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ, 50 ವರ್ಷಗಳನ್ನು ಪೂರೈಸಿರುವಂತಹ ಈ ಒಂದು ಸಮಸ್ಯೆ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರವಾಗಿ, ಮಹಿಳೆಯರು ಸಮಾಜಕ್ಕೆ ಕೊಡುವಂತಹ ಕೊಡುಗೆ ಅಪಾರವಾದದ್ದು. ಅದರಲ್ಲೂ ಧರ್ಮ ಪ್ರಭಾವನೆಯನ್ನು ಮಾಡಬೇಕು ಅಂತಹ ಒಂದು ಇಚ್ಛೆಯಿಂದ ಶ್ರೀಯುತ MC ಅನಂತರಾಜಯ್ಯವರು, ಶ್ರೀಯುತ ಆದಿರಾಜಯ್ಯನವರು, ಜಗದ್ಗುರು ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಮತ್ತು ಎಲ್ಲ ಭಟ್ಟಾರಕ ಸ್ವಾಮಿಗಳ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಈ ಭವನ ನಿರ್ಮಾಣವಾಗಿದೆ. ಹಿಂದಿನ ಭಟ್ಟಾರಕರಾದಂತಹ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಈಗ 86ನೇ ಇಸ್ವಿಯಲ್ಲಿ, ಅಂದರೆ 29 ವರ್ಷಗಳ ಹಿಂದೆ ಈ ಪ್ರತಿಷ್ಠಾಪನೆಯನ್ನು ಅವರು ನೆರವೇರಿಸಿದ್ರು. ನಾವು ಈಗ ಏನು ಭಟ್ಟಾರಕರಿದ್ದಾರೆ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ನಮಗೆಲ್ಲರಿಗೂ ಆಶೀರ್ವಾದ ನೀಡುತ್ತಿದ್ದಾರೆ. ಅವರ ಆಶೀರ್ವಾದ, ಮಾರ್ಗದರ್ಶನ, ಪ್ರೇರಣೆಯಿಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ವಾರ್ಷಿಕೋತ್ಸವವನ್ನು ಪರಮ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ, ಆಶೀರ್ವಚನದಿಂದ ನಾವು ನೆರವೇರಿಸ್ತಾ ಇದ್ದೀವಿ. ಇವತ್ತು 3 ಜನ ಕ್ರೀಡಾಪಟುಗಳಿಗೆ, ಅಂದರೆ ಯುವತಿಯರು ಕ್ರೀಡೆಗಳಲ್ಲೂ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಅವರಿಗೂ ಕೂಡ ಸನ್ಮಾನವನ್ನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರೊಟ್ಟಿಗೆ ರಾಜ್ಯದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ PN ದೇಸಾಯಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ನಮ್ಮ 3 ಕ್ರೀಡಾಪಟುಗಳಾದ ಚೈತಾಲಿ ಅವರು, ತ್ರಿಷಾ ಅವರು, ಸಮನ್ವಿ ಅವರು 3 ಜನಕ್ಕೆ ಕೂಡ ಸ್ವಾಗತವನ್ನು ಕೋರ್ತಾ, ಎಲ್ಲ ನನ್ನ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಇಲ್ಲಿ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನೀರಜ ನಾಗೇಂದ್ರ ಕುಮಾರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಜಿನೇಂದ್ರ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ
प्रकाश सुररम कुटमणि रञ्जित चरणाब्ज KR ಪುರಂ, ಬಾಣಸವಾಡಿ, ಮಾರಥಹಳ್ಳಿ, ವೈಟ್ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಅಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ. ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75. ಈಗ ಶ್ರೀಯುತ ಪದ್ಮರಾಜ್ ನೇಮಿಚಂದ್ರ ದೇಸಾಯಿ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಿಡುವಿಲ್ಲದ ಜವಾಬ್ದಾರಿಯುತ ಕಾರ್ಯಗಳ ನಡುವೆ ಆಗಮಿಸಿರುವುದು ನಿಜಕ್ಕೂ ನಮ್ಮ ಸೌಭಾಗ್ಯ. ಕರ್ನಾಟಕದ ಉಚ್ಚ ಹೈಕೋರ್ಟ್ನಲ್ಲಿ ಅತ್ಯುತ್ತಮ ಜಸ್ಟಿಸ್ ಎನಿಸಿಕೊಂಡ ಹಿರಿಯ ಚೇತನದ ದರ್ಶನವೇ ನಮಗೆ ಹರ್ಷ ತಂದಿದೆ. ಅವರ ಜೀವಮಾನದ ಅದ್ಭುತ ಸಾಧನೆಯ ಪರಿಚಯ ಕೆಲವೇ ನಿಮಿಷಗಳಲ್ಲಿ ಹಿಡಿದಿಡಲು ಖಂಡಿತ ಸಾಧ್ಯವಿಲ್ಲ. ಮುನ್ಸಿಫ್ ಆಗಿ, JMFC ಆಗಿ, ತುರುವೇಕೆರೆ, ತುಮಕೂರು ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿ ಸೈ ಎನಿಸಿಕೊಂಡ ಎಲ್ಲರ ಹೆಮ್ಮೆಯ ಹಿರಿಮೆಯ ಹಿಗ್ಗುವಂತ ವಿಷಯವಾಗಿದೆ. ನಿವೃತ್ತಿಯ ನಂತರವೂ ಪ್ರವೃತ್ತರಾಗಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ನಮಗೆ ಉತ್ತೇಜಿಸುತ್ತಿರುವುದು ಸಂತೋಷದ ಸಂಗತಿ. ಸಭಿಕರ ಪರವಾಗಿ ಗೌರವಾರ್ಪಣೆ. ಇವರ ಸಾಧನೆಗೆ ನಮ್ಮ ಸನ್ಮಾನ. ಈ ದಿನ ನನಗೆ ಅತ್ಯಂತ ಒಂದು ಖುಷಿ ಕೊಡ್ತಕ್ಕಂಥ ದಿನ. ಯಾಕಂದರೆ ಈ ಚಕ್ರೇಶ್ವರಿ ಮಹಿಳಾ ಸಮಾಜ ಯಾವ ರೀತಿ ಬೆಳೆದು ಬಂತು, ಯಾವ ರೀತಿ ಇದನ್ನು ಮಹಿಳೆಯರಿಂದ ಮಹಿಳೆಯರಿಗಾಗಿ ಅಲ್ಲ, ಸಮಾಜಕ್ಕಾಗಿ ಮಹಿಳೆಯರು ನಡೀತಕ್ಕಂಥ ಒಂದು ಸಂಸ್ಥೆ ಒಂದು 50 ವರ್ಷಗಳನ್ನ ಪೂರೈಸಿ ಮುನ್ನಡೆಯುತ್ತಿದೆ ಅಂದರೆ ಅದು ಒಂದು ಹೆಮ್ಮೆಯ ವಿಷಯ. ಇಂಥ ಸಮಾಜದವರು ಇವತ್ತು ಹೆಣ್ಣು ಮಕ್ಕಳಿಗೆ ಏನು ನಾರಿ ಶಕ್ತಿ ಅಂತ ನಾವು ಕರಿತಿದ್ದೀವಿ, ಅದಕ್ಕೆ ಒಂದು ಪೂರಕವಾಗಿ, ಅದರ ದ್ಯೋತಕವಾಗಿ ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿ ಬರಲಿ, ಅವರಿಗೆ ಒಂದು ಆದರ್ಶ ಇರಲಿ ಅಂತ ಹೇಳಿ ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಉತ್ತಮ ಪ್ರತಿಭೆಗಳನ್ನು ಬೇರೆ ಬೇರೆ ಫೀಲ್ಡ್ದಲ್ಲಿರ್ತಕ್ಕಂಥವ್ರು, ಟೆನ್ನಿಸ್ದಲ್ಲಿರ್ತಕ್ಕಂಥವ್ರು, ಚೆಸ್ದಲ್ಲಿರ್ತಕ್ಕಂಥವ್ರು, ಸ್ವಿಮ್ಮಿಂಗ್ದಲ್ಲಿರ್ತಕ್ಕಂಥವ್ರು, ಇನ್ನೂ ನೂರಾರು ಪ್ರತಿಭೆಗಳಿವೆ. ಇವರನ್ನ ಗುರುತಿಸಿ ಇವತ್ತಿಲ್ಲಿ ಅವ್ರನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲು ನಿಮಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈಗಿನ ಕಾಲದಲ್ಲಿ ಜನರು ಮೆರಿಟನ್ನು ರಿಕಗ್ನೈಸ್ ಮಾಡೋದು ತುಂಬ ಕಡಿಮೆ. ಯಾರೊಬ್ಬರು ಮುಂದೆ ಹೋಗ್ತಾರೆ, ಯಾರೊಬ್ರು ಏನೋ ಸಾಧಿಸ್ತಾರೆ ಅಂದರೆ ಸಾಧಿಸಿದ್ದಾರೆ ಬಿಡು ಅಂತ ಮಾಡೋರು ಭಾಳ ಜನ ಇದ್ದಾರೆ. ಬೇರೆ ಬೇರೆ ಸಮಾಜದಲ್ಲಿ ಅವರ ಸಮಾಜದವ್ರನ್ನ ಒಳ್ಳೆಯ ಸಾಧನೆ ಮಾಡಿದವ್ರನ್ನ ಕರೆದು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಅದರಿಂದ ಬೇರೆ ಎಲ್ಲರಿಗೂ ಪ್ರೋತ್ಸಾಹನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಕಾರ್ಯ ಈಗ ನಮ್ಮ ಜೈನ ಸಮಾಜದಲ್ಲಿ ಕೂಡ ನಡೆದಿದೆ. ಈ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಈ ಸಮಾಜದಲ್ಲಿ ನಾವು ಕೂಡ ಜನಸಂಖ್ಯೆಯಲ್ಲಿ ಏನಾದ್ರು ಅಲ್ಪಸಂಖ್ಯಾತರು ಇರ್ಬೋದು, ಆದರೆ ಸಾಧನೆಯಲ್ಲಿ ಏನೋ ನಾವೇನು ಅಲ್ಪಸಂಖ್ಯಾತರಲ್ಲ. ಸಾಧನೆಯಲ್ಲಿ ಯಾವತ್ತಾದ್ರು ಮುಂದೆ ಇದ್ದೇವೆ. ನಾವು ಕಡಿಮೆ ಜನ ಇದ್ದರೂ ಯಾವುದೇ ಫೀಲ್ಡ್ದಲ್ಲಿದ್ದರೂ ಆ ಫೀಲ್ಡ್ನಲ್ಲಿ ಉತ್ತುಂಗ ಸ್ಥಾನದಲ್ಲಿದ್ದೇವೆ, ಉತ್ತುಂಗ ಸಾಧನೆಯನ್ನು ಮಾಡಿದ್ದೇವೆ. ಅಂಥ ಒಂದು ಒಳ್ಳೆಯ ಕೆಲಸಗಳನ್ನ ಇವತ್ತು ತಾವು ಸಮಾಜದವರು ಮಾಡ್ತಾ ಇದ್ದೀರಿ. ವರೂರ ಮಹಾಕ್ಷೇತ್ರದಲ್ಲಿ ಭಟ್ಟಾರಕ ಸಮ್ಮೇಳನ ಆಯಿತು. ಪೂಜ್ಯ ಸ್ವಾಮೀಜಿಗಳನ್ನು ಅದಕ್ಕೆ ಸಂಚಾಲಕರಾಗಿ ನೇಮಿಸಿದ್ದಾರೆ. ಅವರ ಒಂದು ಕರ್ತೃತ್ವ ಶಕ್ತಿಯನ್ನು ಗಮನಿಸಿ ಅವರನ್ನು ಮಾಡಿದ್ದಾರೆ. ಅದು ಸಮಾಜಕ್ಕೆ ನಮಗೆ ಮಾರ್ಗದರ್ಶಕರಂದರೆ ಭಟ್ಟಾರಕರೇ. ಅವರ ಒಂದು ಮಾರ್ಗದರ್ಶನ ಇದ್ದಲ್ಲಿ, ಅವರ ಒಂದು ಆಶೀರ್ವಾದದಲ್ಲಿ ನಾವು ಏನನ್ನಾದರೂ ಸಾಧಿಸ್ಬೋದು. ಅದಕ್ಕೆ ಈ ದಿನ ಇಲ್ಲಿ ನಮ್ಮನ್ನು ಕರೆದು ಒಂದು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ನಾವೆಲ್ಲ ಕೇಳಬೇಕು, ಅದಕ್ಕೆ ಉತ್ಸುಕರಾಗಿದ್ದೇವೆ. ಈ ಚಕ್ರೇಶ್ವರಿ ಮಹಿಳಾ ಸಮಾಜದವರು
ಇಂಥ ಅತ್ಯುತ್ತಮ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾರೆ. ಅವರು ಒಂದು ಒಳ್ಳೆಯ ಕೀರ್ತಿ ನೀಡುತ್ತಲ್ಲಿ ಅಂತ ಹರೈಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೀವನ. ಜೈನ ಅನ್ನುವಂಥದ್ದು ಜಿನನ ಶಬ್ದದಿಂದ ಬಂದಿರುವಂಥದ್ದು. ಜಿನ ಯಾರು ಅಂತ ಹೇಳಿದ್ರೆ, ಯಾರು ಸಂಪೂರ್ಣ ಅಹಿಂಸೆಯನ್ನು ತನ್ನ ಜೀವನವನ್ನು ಅಳವಡಿಸಿಕೊಂಡು ಆ ಅಹಿಂಸೆಯಿಂದಲೇ ತಾನು ಯಾವ ರೀತಿ ಬದುಕಿದ್ದಾನೆ, ಈ ಭೂಮಿಯಲ್ಲಿ ಎಲ್ಲ ಜೀವಿಗಳು ಆ ಅಹಿಂಸಾ ಮಾರ್ಗದಲ್ಲೇ ಬದುಕಬೇಕು ಅನ್ನುವಂಥದ್ದನ್ನು ವಪುಷಾ ನಿರೂಪಯಂತಂ, ಯಾರಿಗೂ ಭಾಷಣ ಮಾಡಿ ಹೇಳಿಲ್ಲ. ಅವರು ಆ ವ್ಯವಸ್ಥೆಯಲ್ಲಿ ನಡೆದು ಅದನ್ನು ನೋಡಿ ಆ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಕೊಟ್ಟರು. ಆ ನಿಟ್ಟಿನಲ್ಲಿ ಆ ಒಂದು ಮಾರ್ಗದಲ್ಲಿ ಯಾರು ನಡೀತಾರೆ ಅವರೆಲ್ಲ ಜಿನನ ನಡೆಯಲ್ಲಿ ಯಾರು ನಡೆದರೂ ಅವರೇ ಜೈನರು ಅನ್ನುವಂಥದ್ದು ಬಂತು. ಈ ನಿಟ್ಟಿನಲ್ಲಿ ಅಹಿಂಸೆ ಎನ್ನುವಂಥದ್ದು ಇದು ಕೇವಲ ಹಿಂಸೆ ಮಾಡದೇ ಇರುವಂಥದ್ದು ಅಹಿಂಸೆ ಅನ್ನುವಂಥದ್ದು ಅಷ್ಟೇ ಅಲ್ಲ ಶಬ್ದ. ಇಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ನನಗೆ ಯಾವ ನೋವನ್ನು ನಾನು ಬಯಸೋದಿಲ್ಲ, ಆ ನೋವು ಆ ಶಿಕ್ಷೆ ಬೇರೆ ಯಾವ ಜೀವಿಗಳಿಗೂ ಸಹ ನನ್ನಿಂದ ಆಗಬಾರದು ಅನ್ನುವಂಥದ್ದನ್ನು ಯಾರು ಸಂಕಲ್ಪಿಸಿಕೊಳ್ಳುತ್ತಾರೋ ಅಥವಾ ಅನುಸರಿಸ್ತಾರೋ ಅವರು ಜೈನರು ಅಂತ ಹೇಳ್ತಾರೆ. ಅಂದರೆ ಬದುಕುವ ಅಂತ ಒಂದು ವಿದ್ಯೆ. ನಮ್ಮ ಜಿನೇಶ್ವರರು ಅವರು ಯಾವ ರೀತಿ ಯಾವುದೇ ಕಾರಣಕ್ಕೂ ಒಂದು ಕಿಂಚಿತ್ ಹಿಂಸೆಯನ್ನು ಮಾಡದೆ ಅವರು ಸಂಪೂರ್ಣವಾದಂಥ ಹಿಂಸೆಯನ್ನು ತಮ್ಮ ನಡೆ ನುಡಿಗಳಲ್ಲಿ ಪಾಲಿಸ್ತಾ ಹೋಗ್ತಾಯಿದ್ರು. ಆ ನಿಟ್ಟಿನಲ್ಲಿ ನಾವು ಸಹ ನಮ್ಮ ಜೀವನದಲ್ಲಿ ನಮಗೂ ಸಹ ಬೇಕಾಗಿರುವಂಥದ್ದು ಈ ಸಂಸಾರದಲ್ಲಿ ನೋವು ಬೇಡ, ಅದಕ್ಕೆ ಕೃತಕಾರಿತ ಅನುಮೋದನೆ. ನಾವಾಗೇ ಮಾಡ್ಕೊಳ್ಬೋದು, ಬೇರೆಯವರು ನಮಗೆ ನೋವು ಕೊಡ್ಬೋದು, ಬೇರೆ ಯಾವುದೇ ಇರ್ಬೋದು. ಆ ರೀತಿಯ ನೋವು ನಮಗೆ ಯಾರಿಂದಲೂ ಬೇಡ ಅಂತ ನಾವು ಅಪೇಕ್ಷೆ ಪಡ್ತಿದ್ದೀವಿ. ಹಾಗೆ ನಾವು ಸಹ ಇನ್ನೊಬ್ಬರು ಜೀವಿಗಳಿಗೆ, ಅದು ಕೇವಲ ಮನುಷ್ಯರಿರ್ಬೋದು, ಇಷ್ಟ ಜನಗಳಿರ್ಬೋದು, ಅಥವಾ ಬೇರೆ ಯಾರೇ ಇರ್ಬೋದು, ಯಾರ ಜೊತೆಗೂ ನಮ್ಮ ವ್ಯವಹಾರ ಹಿಂಸಾತ್ಮಕವಾಗಿ ನೋವನ್ನು ಕೊಡದೇ ಇರುವಂಥ ಯಾವ ಜೀವನ ಪದ್ಧತಿಯನ್ನು ನಾವು ಅನುಸರಿಸ್ಕೊಳ್ತೀವಿ ಅದು ಜಿನರ ಮಾರ್ಗ, ಜೈನ ಮಾರ್ಗ ಅಂತೇಳಿ ಹೇಳ್ತಾರೆ. ಯಾವುದೇ ಒಂದು ಜೀವಿ ಅಹಿಂಸೆಯನ್ನು ಪಾಲಿಸ್ತೀನಿ, ನಾನು ಎಲ್ಲರನ್ನು ನನ್ನಂತೆ ಅಂತ ಕಾಣ್ತೀನಿ, ಬದುಕು ಮತ್ತು ಬದುಕಲು ಬಿಡು ಅನ್ನುವಂಥ ಯಾವ ಸೂತ್ರ ಇದೆ ಆ ಸೂತ್ರವನ್ನು ಪಾಲಿಸ್ತೀನಿ ಅನ್ನುವಂಥ ಸೂತ್ರ ಎಲ್ಲರ ಮನಸ್ಸಲ್ಲಿ ಎಲ್ಲಿವರೆಗಿದೆಯೋ, ಎಲ್ಲಿಂದ ಇತ್ತು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಈ ಜೈನ ಧರ್ಮ ಅನ್ನುವಂಥದ್ದು ಈ ಭೂಮಿಯಲ್ಲಿ ಯಾವಾಗಲೂ ಇರುತ್ತೆ. ಯಾವಾಗಲೂ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಧರ್ಮ ಅಂತ ಹೇಳಿದ್ರೆ ಏನಂದರೆ ಧಾರಯತೆ ಇತಿ ಧರ್ಮ ಯೋಧರತ್ಯುತ್ತಮೇ ಸುಖೆ ಅಂತ ಹೇಳಿ ಮಹಾವೀರ ಸ್ವಾಮಿಗಳ ಒಂದು ಮಂಗಲಾಚರಣೆಯಲ್ಲಿ ಸಮಂತಭದ್ರ ಸ್ವಾಮಿಗಳು ಹೇಳ್ತಾರೆ. ಸಂಸಾರ ದುಃಖತಾ ಸತ್ವಾನ್, ಸಂಸಾರದ ಎಲ್ಲ ದುಃಖವನ್ನು ದೂರ ಮಾಡುವಂಥ ಶಕ್ತಿ ಯಾವುದರಲ್ಲಿದೆಯೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಹಾಗೆ ನಾವುಗಳು ಮಳೆಯಿಂದ ಅಥವಾ ಬಿಸಿಲಿಂದ ಚಳಿಯಿಂದ ನಮ್ಮ ಶರೀರ ರಕ್ಷಣೆ ಮಾಡಿಕೊಳ್ಳಿಕ್ಕೆ ವಸ್ತ್ರಗಳನ್ನು ನಾವು ಧರಿಸ್ತೇವೆ, ಧಾರಣೆ ಮಾಡ್ತೇವೆ. ಅದು ಹೇಗೆ? ವಸ್ತ್ರ ಹೇಗಿದೆಯೋ ಹಾಗೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ತೀವೋ, ಅಥವಾ ನಮ್ಮ ಶರೀರ ಹೇಗಿದೆಯೋ ಆ ಥರ ನಾವು ವಸ್ತ್ರವನ್ನು ನಾವು ತಯಾರು ಮಾಡ್ಕೊಳ್ತೀವೋ. ವಸ್ತ್ರ ಹೇಗೆ ಇದೆ ಅದಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಆಗೋದಿಲ್ಲ. ನಮ್ಮ ಶರೀರ ಹೇಗಿದೆ ಅದಕ್ಕೆ ತಕ್ಕಂತೆ ನಾವು ವಸ್ತ್ರವನ್ನು ತಯಾರು ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಧಾರಣೆ ಮಾಡುವಂಥದ್ದು ಯಾವುದು? ಹೇಗೆ ವಸ್ತು ತತ್ವ ಇದೆಯೇ ಈ ಲೋಕ, ಯಾವುದೇ ಜೀವಿಗಳಲ್ಲೂ ಅಹಿಂಸೆ ಅಥವಾ ಜೀವಿಸಬೇಕು ಅನ್ನುವಂಥ ಹಕ್ಕನ್ನು ಎಲ್ಲ ಪ್ರಾಣಿಗಳು ಪಡೆದು ಬಂದಿದ್ದಾವೆ. ಆ ಪ್ರಾಣಿಗಳ ಮೇಲೆ ಯಾವುದೇ ರೀತಿಯಾದಂಥ ದುಃಖವನ್ನು ನೋವನ್ನು ನಾನು ಕೊಡುವುದಿಲ್ಲ, ಹಾಗೆ ನಾನು ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಮಾಡೋದಿಲ್ಲ ಅನ್ನುವಂಥ ಯಾವ ತತ್ವವನ್ನು ನಾವು ಪಾಲಿಸ್ತೀವಿ, ಆ ತತ್ವವನ್ನು ಯಾವುದು ಬೋಧಿಸುತ್ತೆ ಅದೇ ನಿಜವಾದಂಥ ಧರ್ಮ ಅಂತ ಹೇಳ್ತಾರೆ. ಯೋಧರತ್ತು ಸಂಸಾರ ದುಃಖತಾ ಸತ್ವ, ಸಂಸಾರದಲ್ಲಿ ಬೇರೆ ಬೇರೆ ಪ್ರಕಾರದ ದುಃಖಗಳಿದ್ದಾವೆ. ಆ ಎಲ್ಲ ದುಃಖಗಳಿಗೂ ಒಂದೇ ಉಪಶಮನ ಅಂತ ಹೇಳಿದ್ರೆ ಅದು ಧರ್ಮ. ಯಾರಿಗೆ ತನಗೆ ಉಂಟಾಗ್ತಿರೋ ದುಃಖ ತಾನು ಮಾಡಿದ ಪಾಪಕರ್ಮಗಳು ಅಥವಾ ದೋಷಗಳ ಪ್ರತಿಫಲವಾಗಿ ನಾನು ನೋವಿನ ರೀತಿಯಲ್ಲಿ ಅನುಭವಿಸ್ತಿದ್ದೀನಿ ಎನ್ನುವಂಥ ಒಂದು ಜ್ಞಾನ, ಹಾಗೆ ನಾನು ಈಗ ದುಃಖವನ್ನು ಅನುಭವಿಸ್ತಿದ್ದೀನಿ, ಹಾಗಾಗಿ ಇನ್ನೊಂದು ಪ್ರಾಣಿಗೆ ನಾನು ದುಃಖ ಕೊಟ್ಟರೆ ಮತ್ತೆ ಇನ್ನೊಂದು ರೀತಿಯಲ್ಲಿ ನನಗೆ ದುಃಖ ಬರುತ್ತೆ. ಯಾವ ಪ್ರಾಣಿಗಳ ಮೇಲೂ ಸಂಸಾರದಲ್ಲಿ ಯಾರ ಮೇಲೂ ನಾನು ರಾಗದ್ವೇಷವನ್ನು ಮಾಡೋದಿಲ್ಲ ಅನ್ನುವಂಥ ತತ್ವವನ್ನು ಪಾಲಿಸುವಂಥದ್ದೇ ನಿಜವಾದ ಧರ್ಮ ಇದೆ. ಅದು ನಮ್ಮ ತೀರ್ಥಂಕರರು ಹೇಳಿದಂಥ ಜೈನ ಧರ್ಮವಾಗಿದೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ಸರಿಯಾಗಿ ಪಾಲಿಸ್ಕೊಂಡು ಅದನ್ನು ಸರಿಯಾಗಿ ತಿಳ್ಕೊಂಡು ಹೋದರೆ ಇವತ್ತು ದೇಶ ವಿದೇಶಗಳಲ್ಲಿ ಜೈನ ಧರ್ಮದ ಒಂದು ಸಂಶೋಧನೆ ಅಧ್ಯಯನ ಆಗ್ತದೆ. ಜೈನ ಧರ್ಮದ ಮೂಲ ಭಾಷೆ ಪ್ರಾಕೃತದಲ್ಲಿ ಅನೇಕ ಗ್ರಂಥಗಳ ರಚನೆ ಆಗಿದ್ದವು. ಆ ಗ್ರಂಥಗಳೆಲ್ಲವೂ 2-3 ಸಲ ಹಾನಿಯಾಗಿದೆ. ಒಂದು ತಕ್ಷಶಿಲೆ ಅನ್ನುವಂಥ ಯಾವ
ಯೂನಿವರ್ಸಿಟಿ ಇತ್ತು. ಅದು ಒತ್ತಿ ಹುರಿದಾಗ ಅಲ್ಲಿದ್ದಂಥ ಅನೇಕ ಮೂಲ ಗ್ರಂಥಗಳ ನಾಶ ಆಯಿತು. ಹಾಗೆ ಇಲ್ಲಿ ನಳಂದ ಯೂನಿವರ್ಸಿಟಿಯಲ್ಲಿ ಎಲ್ಲ ಜೈನ ಧರ್ಮ, ಬೌದ್ಧ ಧರ್ಮ, ಷಡ್ದರ್ಶನಗಳ ಅಧ್ಯಯನ ಆಗ್ತಿತ್ತು. ಅಲ್ಲಿ ಯಾವಾಗ ಒತ್ತಿ ಹುರಿಯಿಟ್ಟು ಗ್ರಂಥಗಳು ಇದ್ದವು, ಸುಟ್ಟೋದವು. ಮತ್ತು ಇನ್ನೊಂದು ಮೂರನೆಯದು, ನಮಗೆ ಆ ಗ್ರಂಥಗಳ ಮಹತ್ವ ಗೊತ್ತಿಲ್ಲದಲೇ ಎಷ್ಟೋ ಜನ ಮನೆಗಳಲ್ಲಿ ಸುಟ್ಟಾಕಿದ್ದು. ಇವತ್ತಿಗೂ ಜರ್ಮನ್ನ 5 ಯೂನಿವರ್ಸಿಟಿಯಲ್ಲಿ ಪ್ರಾಕೃತ ಅಧ್ಯಯನ ನಡೀತಿದೆ. ಆ ಪ್ರಾಕೃತ ಗ್ರಂಥದಲ್ಲಿ ಜೈನ ಧರ್ಮದ ಯಾವ ತತ್ವಗಳು, ಯಾವ ವೈಜ್ಞಾನಿಕ ಅಂಶಗಳಿದೆ ಅನ್ನೋದನ್ನು ಅವರು ರಿಸರ್ಚ್ ಮಾಡ್ತಾಯಿದ್ದಾರೆ. ನಮ್ಮ ವಿಚಾರ ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತ ಆಗಿರೋದ್ರಿಂದ ನಮ್ಮ ಧರ್ಮದ ವೈಜ್ಞಾನಿಕ ತತ್ವ ಇದುವರೆಗೂ ಬೇರೆ ಜನರಿಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ವಿಚಾರಗಳು ಸರಿಯಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ನಾವು ಧರ್ಮ ಮತ್ತು ಲೌಕಿಕ ಎರಡನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. ಲೌಕಿಕ ವಿದ್ಯೆಯ ಜ್ಞಾನವೂ ನಮಗೆ ಇರಬೇಕು. ಏನು ಇವತ್ತೆಲ್ಲ ಡಿಗ್ರಿ, PhD ಇತ್ಯಾದಿ ವಿಚಾರಗಳಿದ್ದಾವೆ, ಅವುಗಳ ಅಧ್ಯಯನ ಮಾಡಿದಂಥ ಯಾವ ಜ್ಞಾನಿಗಳಿರ್ತಾರೆ ಅವರಿಗೆ ಇಂಥ ವಿಚಾರಗಳು, ನಮ್ಮ ಧರ್ಮದಲ್ಲಿರುವಂಥ ಯಾವುದೇ ಜೀವಶಾಸ್ತ್ರ, ಭೌತಶಾಸ್ತ್ರದ ವಿಚಾರಗಳಿದ್ದರೂ ಅವುಗಳನ್ನು ನಾವು ಪರಿಚಯ ಮಾಡಿದಾಗ ಅವ್ರ ದೃಷ್ಟಿಯಲ್ಲಿ ಅದನ್ನು ಸಂಶೋಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಂಥ ಒಂದು ತಂಡ ನಮ್ಮ ಸಮಾಜದಲ್ಲಿ ತಯಾರಾಗಬೇಕು. ಏನು ಈ ದೇವಸ್ಥಾನ ಇದೆ, ಈ ದೇವಸ್ಥಾನ ನಿರ್ಮಾಣ ಆಗಿ ನಂತರ ಮಾನಸ್ತಂಭ ನಿರ್ಮಾಣ ಆಗಿ ಕಳೆದ 2 ವರ್ಷಗಳ ಹಿಂದೆ ಈ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಆಗಿ ಶಿಲಾಮಯವಾದಂಥ ಗರ್ಭಗುಡಿಯನ್ನು ಸಹ ಮಾಡಲಾಗಿತ್ತು. ಯುಗಳ ಮುನಿಗಳ ಒಂದು ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಕಾರ್ಯ ಎಲ್ಲ ಆಗಿತ್ತು. ಹಾಗೆ ಹಿಂದಿನ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳ ಕಾಲದಲ್ಲಿ ಈ ಮಹಿಳಾ ಸಮಾಜದ ಏಳಿಗೆ, ಪ್ರಗತಿ ಆಗ್ತಾ ಬಂದಿದೆ. ಬಹುಶಃ ಇವತ್ತು ಅನೇಕ ಊರುಗಳಲ್ಲಿ ಬೇರೆ ಬೇರೆ ಕಡೆ ಚಾತುರ್ಮಾಸವನ್ನು ತ್ಯಾಗಿಗಳದ್ದು ಮಾಡಿಸುವಂಥ ಸಕ್ಷಮರಾಗಿ ಇರುವಂಥ ಸಮಾಜಗಳಿದ್ದಾವೆ. ಆದರೆ ಒಂದು ಸಮಯದಲ್ಲಿ ಕರ್ನಾಟಕಕ್ಕೆ ಬಂದರೆ ಬೆಂಗಳೂರಿಗೆ ಹೋಗಬೇಕು ಅಥವಾ ಬೆಂಗಳೂರು ಕಡೆಗೆ ಎಲ್ಲಾರು ಹೋದರೆ, ಈ ಕಡೆ ಬೆಂಗಳೂರು ಅಂತಲ್ಲ, ತುಮಕೂರು ಈ ಕಡೆ ಶ್ರಾವಣ ಬೆಳಗಳು ದಾಟಿದ್ರೆ ಚಾತುರ್ಮಾಸ ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತಂದರೆ ಸೀದಾ ಬೆಂಗಳೂರಿಗೆ ಬಂದುಬಿಡೋರು. ಬೆಂಗಳೂರಿಗೆ ಬಂದರೆ ಗ್ಯಾರಂಟಿ ಅಂತ ಹೇಳಿದ್ರೆ ಚಕ್ರೇಶ್ವರ ಮಹಿಳಾ ಸಮಾಜದವ್ರು ಮಾಡೇ ಮಾಡಿಸ್ತಾರೆ ಅಂತ ಆ ನಂಬಿಕೆ ಇತ್ತು. ಅಂದರೆ ಎಲ್ಲೂ ಮಾಡಿಸ್ತಿದ್ರು, ಚಕ್ರೇಶ್ವರ ಮಹಿಳಾ ಸಮಾಜದಲ್ಲಿ ಚಾತುರ್ಮಾಸ ಆಗುತ್ತೆ, ಇಲ್ಲಿ ಬಂದಿರ್ಬೋದು, ಇಲ್ಲಿ ನಮಗೆ ಆರೈಕೆ ಮಾಡ್ತಾರೆ ಅನ್ನುವಂಥದ್ದು ತ್ಯಾಗಿಗಳ ಮನಸ್ಸಲ್ಲಿತ್ತು. ಇವತ್ತು ಬೆಂಗಳೂರು ಅಥವಾ ಕರ್ನಾಟಕ ಬಂದು ಹೋಗಿರುವಂಥ 100 ಜನ ತ್ಯಾಗಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಈ ಮಹಿಳಾ ಸಮಾಜದ ಈ ಭವನದಲ್ಲಿ ಸ್ವಲ್ಪ ಸಮಯನಾದರೂ ಕಳೆದಿದ್ದಾರೆ, ಚಾತುರ್ಮಾಸ ಮಾಡಿದ್ದಾರೆ, ಪೂಜೆ ಮಾಡಿಸಿದ್ದಾರೆ, ಸಮಾಧಿ ಆಗಿದೆ, ದೀಕ್ಷೆ ಕೊಟ್ಟಿದ್ದಾರೆ. ಹೀಗೆ ಅನೇಕ ಜೈನ ಧರ್ಮದ ಪ್ರಭಾವನೆ ಕಾರ್ಯಕ್ರಮಗಳು ನಡೆದಿದೆ. ಈ ಸಂದರ್ಭದಲ್ಲೂ ಸಹ ಎಲ್ಲ ಪೂಜಾ ಕಾರ್ಯಗಳು ಯಥೋಚಿತವಾಗಿ ನಡೆದು ಬಂದಿದ್ದಾವೆ. ಈ ವರ್ಷ ಹೆಣ್ಣು ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಮುಂದೆ ಇರುವಂಥವರು, ಅವರಿಗೆ ಈ ಸಮಾಜದಿಂದ ಸನ್ಮಾನ ಮಾಡಲಾಗಿದೆ. ಶ್ರೀ ಕುಮಾರಿ ಚೈತಾಲಿ ಹಾಗೂ ಕುಮಾರಿ ಸಮನ್ವಿ, ಕುಮಾರಿ ತನಿಷಾ ಇವರುಗಳಿಗೆ ಅವರವರ ಒಂದು ಕ್ರೀಡೆಗಳಲ್ಲಿ ಮುಂದೆ ಇದ್ದು ದೇಶದ ಮತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೆಸರನ್ನು ಗಳಿಸಿದ್ದಾರೆ. ಅವರ ವೈಯಕ್ತಿಕ ಜೊತೆಗೆ ಅವರ ತಂದೆ ತಾಯಿಗಳ ಒಂದು ಹೆಸರು ಹಾಗೆ ನಮ್ಮ ಸಮಾಜದ ಕೀರ್ತಿಯನ್ನು ಸಹ ತಂದಿರೋದ್ರಿಂದ ಅವರೆಲ್ಲರಿಗೂ ಸಹ ಅಭಿನಂದನೆಗಳು. ಇನ್ನೂ ಸಾಕಷ್ಟು ವರ್ಷಗಳಲ್ಲಿ ನೀವು ಇನ್ನೂ ಪ್ರಗತಿಯನ್ನು ಸಾಧಿಸುವಂತಾಗಲಿ, ನಿಮಗೆಲ್ಲರಿಗೂ ಸಹ ಜೀವನದ ಯಶೋ ಪ್ರಾಪ್ತಿಯಾಗಲಿ ಎನ್ನುವಂಥದ್ದನ್ನು ಮಂಗಳ ಹಾರೈಕೆಯನ್ನು ಮಾಡ್ತಾ, ಹಾಗೆ ಮಹಿಳಾ ಸಮಾಜದ ಎಲ್ಲ ಪದಾಧಿಕಾರಿಗಳು ಸಹ ಇನ್ನು ಹೆಚ್ಚೆಚ್ಚು ಇಲ್ಲಿಯ ಸಮಾಜದ ಚಟುವಟಿಕೆಗಳಿಗೆ ಭಾಗಿಸಬೇಕು. ಶ್ರೀ ಗುರುವೇ ನಿನ್ನ ಪದ ಪದುಮದಲ್ಲಿ ನಮಿಸುವೆನು, ಸಾಗರವೇ ಗಂಭೀರ ಧರ್ಮಗುಣ ಸಿಂಧು, ಬಾಗುವೆನು ನಿನ್ನಡಿಗೆ ಬೇಡುತ್ತಲಿ ಕರುಣೆಯನು, ಯೋಗಿ ಪುರುಷನೇ ವಂದ್ಯ ಜಿನ ಧರ್ಮ ಬಂಧು, ಯೋಗಿ ಪುರುಷನೇ ವಂದ್ಯ ಜಿನ ಧರ್ಮ ಬಂಧು. ಶುಲ್ಕ ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಈ ಕೃತಿಯ 4 ಸಂಪುಟಗಳು ಬೇಕಾದಲ್ಲಿ ಕೆಳಕಂಡವರನ್ನು
ಸಂಪರ್ಕಿಸಿ. ಜೈನರ ಧರ್ಮದ ಹಿರಿಮೆಗರ